ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈಗ ನಾವು ಈಗ ಎಲ್ಲ ಬಂದಿದೆ ಅಲ್ವಾ, ಎಲ್ಲರೂ ನಿಮ್ಗೆ ವಿಟ್ನೆಸ್ ಆಗೋಂಗಿನೇ ಅಲ್ಲಿ ಜೆಸಿಬಿ ಬಿಡ್ತೀವಿ, ಕ್ಲೀನ್ ಮಾಡಿಸ್ತೀವಿ. ಏನಾಗಿದೆ ಅದು ಡ್ರೈನೇಜ್ ಸ್ವಲ್ಪ ಇದಾಗ್ತಾ ಇರೋದ್ರಿಂದ ಬೇಗ ಗಿಡದ ಕಟ್ಟೆಗಳು ಇದು ಮಾಡ್ತಾ ಇದಾರೆ. ಮುನ್ಸಿಪಾಲ್ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀನಿ. ನಾನು ಮಾತಾಡ್ತೀನಿ, ಕ್ಲೀನ್ ಮಾಡಿಸ್ಬಿಟ್ಟು ನೀರನ್ನ ನಾನು ಲಕ್ಷ್ಮೀದೇವಿ ಅಂತದಕ್ಕೆ ಇಮಿಡಿಯೇಟ್. ಯಾರು ಮಾತಾಡ್ಬಿಡಿ ಸರ್. ನೋಡಿ ಸರ್, ನಾವು ಬಂದಿದ್ದೀವಿ ಅಂತ ಏನೋ ಒಂದು ಸಮಾಜ ವಿಷಯ ಕೊಟ್ಟು ಕಟ್ಟುವಂತ ಕೆಲಸ ಆಗ್ಬಾರ್ದು. ಇದೇನಾರ ಮುಂದುವರೆದ್ರೆ ನಮ್ದು ಉಗ್ರ ಹೋರಾಟ ಆಯ್ತದೆ, ರಸ್ತೆ ತಡೆ ಚಳುವಳಿ ಮಾಡ್ತೀವಿ. ಇಲ್ಲ, ನೀವು ಬಂದು ಹೋಗಿರೋದು ಇದೆಲ್ಲ ಒಂದು ವಿಚಾರನ ನಾನು MLA ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಈ ರೀತಿ ಇದೆ ಅಧಿಕಾರಿಗಳಿಗೆಲ್ಲ ಮಾಡಿ. ಮೊದಲು ಚಾನಲ್ ಕ್ಲೀನ್ ಮಾಡೋದಕ್ಕೆ ನೋಡ್ಬೇಡಿ, ಮೊದಲು ಚಾನಲ್ ಕ್ಲೀನ್ ಮಾಡಿ ಏರಿ ಒಳ್ಳೆ ಏರಿಗಳೆಲ್ಲ ಹೊರಟಾಯ್ತವೆ. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳ ಮಾತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ, ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಮಾತಾಡಿ ಇದೆಲ್ಲ ಈ ರೀತಿ ಆಗಿತ್ತು, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು. ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಆ ಕಾರಣಕ್ಕೂ ಅವರು ಎಷ್ಟೇ ದೊಡ್ಡವರಿರಲಿ, ಹಿರಿಯವರಿರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟು ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡಿ ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆ ಇಲ್ಲಿ. ಅದೇ ಹೇಳಿದ್ರು, ಮಲಗಿದ್ದೆ ಅಲ್ಲ, ಬಂದಿದ್ರಂತೆ. ನಾನು ನೋಡೋಕ್ಕಾಗಿಲ್ಲ, ಅಲ್ಲಿ ನೋಡ್ತಾನೂ ಇರಲಿಲ್ಲ. ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಅದಕ್ಕೋಸ್ಕರ ನಾವು ಅಖಂಡಷ್ಟೇ ಎಲ್ಲ ಅರೆಸ್ಟ್ ಆಗಬೇಕು ಅಂತ BJP ಒತ್ತಡ. ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ, ಯಾಕಂತಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ, ಈ ಪೊಲೀಸ್ ಪ್ರಕರಣದಲ್ಲಿ ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದು, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ತಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರ್ ಅದೆಲ್ಲ ಏನು ನೋಡಿದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸಂತ್ರಸ್ತ ಯಾರು ಗೊತ್ತಾಯ್ತು ಕಂಪ್ಲೇಂಟ್ ಏನು ಈ ವಿಷಯದಲ್ಲಿ ಏನು ಬೇರೆ ಏನು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿದೆ. ಸರ್, ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರುತ್ತೆ? ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೆಲ್ಲ ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರು ಅದನ್ನು ಒಪ್ಕೊಳ್ಳೋದು. ಅದರಿಂದ ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು. ಮುಖ್ಯಮಂತ್ರಿಗಳು ಕೂಡ ಬಹಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ. ಮುಖ್ಯಮಂತ್ರಿಗಳು ಆಗಿದ್ದಾರೆ, ನಾನು ಆಗಿದೆ. ಯಾಕೆಂದರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸಿದೆ. ಥ್ಯಾಂಕ್ ಯು. 21 ಜಾನ್ವರಿಗೆ ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ 7ನೇ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾನ್ಯ ಗವರ್ನರ್ ಅವರು ಮತ್ತು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲೆ ಮತ್ತು ನಮ್ಮ ಸೋಮಣ್ಣ ಸಾಹೇಬರು ರೈಲ್ವೆ ಮಿನಿಸ್ಟರ್ ಸ್ಟೇಟ್ ಮತ್ತು ಸ್ಥಳೀಯ MLA ಸಾಹೇಬರುಗಳು ಮತ್ತು MP ಸಾಹೇಬರುಗಳು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಸಿದ್ಧಗಂಗಾ ಮಠದಲ್ಲೇ ಒಂದು ಸಭಾಂಗಣ ಸ್ಥಳದಲ್ಲಿ ಅವ್ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಸುಮಾರು 10 ರಿಂದ 12,000 ಜನ ಸೇರುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವ ಬಂದೋಬಸ್ತುಗಳೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಕಾರ್ಯಕ್ರಮ ಬಂದು 11 o'clock to 12 o'clock 11 ರಿಂದ 12 ತನಕ ಕಾರ್ಯಕ್ರಮ ಇದೆ.
ಸೊ ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವ ಬಂದೋಬಸ್ತ್ ಎಲ್ಲ ಮಾಡಿಕೊಳ್ಳಲಾಗಿದೆ. ಸುಮಾರು 1000 ಜನ ಪೊಲೀಸರಿಂದ KSRP 3 ಬೆಟಾಲಿಯನ್ 3 ಪ್ಲಟೂನ್ ಮತ್ತು ಏನು ನಮ್ಮ ಇಂಟೆಲಿಜೆನ್ಸ್ ಮತ್ತು ಬೇರೆ ಬೇರೆ ಸಿಬ್ಬಂದಿಗಳೆಲ್ಲ ಸೇರಿ ನಾವು ಸುಮಾರು 1000 ಜನದಿಂದ 1000 ಜನಕ್ಕಿಂತ ಹೆಚ್ಚು ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂಗೆ ಬಂದೋಬಸ್ತ್ ಮಾಡಲಾಗುತ್ತೆ ಅಂತ ತಿಳಿಸ್ತಾರೆ. ಸೊ ಒಂದೇ ಕಾರ್ಯಕ್ರಮ ಇದು ಮಠದಲ್ಲಿ, ಓನ್ಲಿ ಮಠದಲ್ಲೇ ಕಾರ್ಯಕ್ರಮ ಇರುತ್ತೆ. ಸೊ ಹೆಲಿಪ್ಯಾಡಿಂದ ಇಲ್ಲಿಗೆ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೆಲಿಪ್ಯಾಡ್ ಮೂಲಕ ಬ್ಯಾಂಗ್ಳೂರು ಹೋಗ್ತಾರೆ. ಗದ್ದಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ 1 ಅವರ್ ಕಾರ್ಯಕ್ರಮ 11. ಅದು ಏನು ನಮಗೆ ಪ್ರೋಟೋಕಾಲಲ್ಲಿ TPಯಲ್ಲಿ ಬಂದಿಲ್ಲ. ಸೊ ಊಟದ ವ್ಯವಸ್ಥೆ ಇಲ್ಲಿ ಇರೋದು ಕಂಡು ಬರ್ತಾರೆ. ಇಲ್ಲ, ಮಾಹಿತಿ ಇಲ್ಲ. ಚನ್ನಗಿರಿಯ ಆಡಳಿತ ವರ್ಗದವರೇ, ಸುದ್ದಿ ಮಾಧ್ಯಮದವರೇ, ವಿದ್ಯಾರ್ಥಿಗಳೇ, ನನ್ನ ವಕೀಲ ಮಿತ್ರರೇ, ನೆರೆದಿರುವಂಥ ಎಲ್ಲ ಚನ್ನಗಿರಿಯ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ಒಂದು ಮಹತ್ವವನ್ನ ಆಗ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಗಾಡಿಗಳಿಗೆ ಇನ್ಸೂರೆನ್ಸ್ ಇರಬೇಕು, ಹೆಲ್ಮೆಟ್ ಅನ್ನ ಹಾಕೋಬೇಕು, ಸೀಟ್ ಬೆಲ್ಟ್ ಗಳನ್ನ ಧರಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಟ್ರಾಫಿಕ್ ರೂಲ್ಸ್ ಗಳನ್ನ ಪಾಲನೆ ಮಾಡಬೇಕು. ನಾವೆಲ್ಲ ಪೊಲೀಸ್ನವರು ಪಕ್ಕದಲ್ಲಿ ನಿಂತ್ಕೊಂಡು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತಿರ್ತಾರೆ. 2 ವೀಲರ್ ಅನ್ನ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಹಾಕೊಳ್ಳಲ್ಲ, ಕಾರುಗಳನ್ನ ಚಾಲನೆ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಗಳನ್ನ ಹಾಕೊಳ್ಳಲ್ಲ. ಅದಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ ನಮಗೆ ವೆಹಿಕಲ್ ಅನ್ನ ನಡೆಸಕ್ಕೆ ಲೈಸೆನ್ಸೇ ಇರಲ್ಲ, ಮತ್ತೆ ಇನ್ಸೂರೆನ್ಸ್ ಇಲ್ಲದೆ ಇರುವಂತಹ ಗಾಡಿಯನ್ನ ನಾವು ಚಲಾವಣೆ ಮಾಡ್ತೀವಿ. ಈ ತರ ಮಾಡಿದಾಗ ನಾವು ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಏನಾದ್ರೂ ಒಂದ್ ವೇಳೆ ಇನ್ಸೂರೆನ್ಸ್ ಇಲ್ಲದೆ ಇರೋ ಗಾಡಿಯನ್ನ ಚಾಲನೆ ಮಾಡಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಇನ್ಸೂರೆನ್ಸ್ ಕಂಪನಿ ಲಯಬಲ್ ಆಗಲ್ಲ. ಅವರೇ ತಮ್ಮ ಓನರ್ ಯಾರು ಇರ್ತಾನೋ ಅವನೇ ಲಯಬಲ್ ಆಗ್ತಾನೆ. ಅವಾಗ ಏನಾಗುತ್ತೆ, ಕಾಂಪೆನ್ಸೇಷನ್ ಅನ್ನ ಕೊಡ್ಬೇಕು ಅಂತ ಹೇಳಿ ಆರ್ಡರ್ ಆಯ್ತು ಅಂತ ಹೇಳಿದ್ರೆ ಕೋರ್ಟಿಂದ ನಿಯಮಾವಳಿಗಳನ್ನ ಅನುಸರಣೆ ಮಾಡೋಣ, ಅನುಕರಣೆಯನ್ನ ಮಾಡೋಣ, ಅವುಗಳನ್ನ ಪಾಲನೆಯನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ತಾಲೂಕಿನ ಆಡಳಿತ ವರ್ಗ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಮತ್ತೆ ನಮ್ಮ ವಕೀಲರ ಸಂಘ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.